ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಒಂದು ವಿಶೇಷವಾದ ಜಾಗವನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಇದು ಅನುಭವ ಮಂಟಪ ಅಂತ ಹೇಳಿ. ಅನುಭವ ಮಂಟಪ ಏನಪ್ಪ ಬಸವಣ್ಣನ ಕಾಲದಲ್ಲಿತ್ತು ಅಂತ ಅಂದ್ಕೊಳ್ತೀರಾ? ಇಲ್ಲ, ಇದು ಇವಾಗಲೂ ಕೂಡ ಜೀವಂತವಾಗಿದೆ. ಯಾಕೆ ಅಂತ ಅಂದರೆ ಸಿ ಸೋಮಶೇಖರ್ ಎಂಬ ಒಂದು ಅದ್ಭುತ ಶಕ್ತಿಯನ್ನು ಕೇಳಿದ್ದೀರಿ. ಈಗ ನಿವೃತ್ತ ಆಗಿದ್ದಾರೆ, ಜಿಲ್ಲಾಧಿಕಾರಿಗಳಾಗಿ ಕೆಲಸ ಮಾಡಿದಂಥವರು. ಅವರಿಗೆ ಕೊಟ್ಟಂತಹ ಹಲವಾರು ಬಹುಮಾನಗಳು, ಅಭಿನಂದನೆಗಳು, ಗೌರವಗಳನ್ನ ಶೇಖರಿಸಿ ಇಡೋದಕ್ಕೆ ಒಂದು ಲೈಬ್ರರಿನೇ ಮಾಡಿದ್ದಾರೆ. ನಮ್ಮ ಮನೆ ಬಸವೇಶ್ವರ ನಗರದಲ್ಲಿದೆ. ಮನೆಯ ಹೆಸರು ಬಸವೇಶ್ವರ ನಿಲಯ. ಈ ನಿಲಯವನ್ನು ಒಂದು ಸಾಂಸ್ಕೃತಿಕ, ಧಾರ್ಮಿಕ, ಸಾಹಿತ್ಯಿಕ ಚಟುವಟಿಕೆಯ ಕೇಂದ್ರವನ್ನಾಗಿ ಮಾಡಬೇಕನ್ನೋ ಹಂಬಲದಿಂದ ನನ್ನ ಮನೆಯ 2ನೇ ಮಹಡಿಯಲ್ಲಿ ಒಂದು ಅನುಭವ ಮಂಟಪದ ರೂಪದಲ್ಲಿ ಒಂದು ಚಿಕ್ಕ ಸಭಾಭವನವನ್ನು ಮತ್ತು ನನಗೆ ಅತ್ಯಂತ ಆತ್ಮೀಯತೆಯಿಂದ ಅನೇಕ ಸಭೆ ಸಮಾರಂಭಗಳಲ್ಲಿ ಪ್ರೀತಿಯಿಂದ ನೀಡಿದಂತಹ ಅವರ ಕಾಣಿಕೆಗಳು, ಕೊಡುಗೆಗಳು, ಸ್ಮರಣಿಕೆಗಳನ್ನು ಅಂದವಾಗಿ ಜೋಡಿಸುವಂತಹ ಮತ್ತು ಮಹಾನುಭಾವರ ಜೊತೆಯಲ್ಲಿ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಂಡಂಥ ಘಟನೆಗಳ ನೆನಪಿಗಾಗಿ ಅವರ ಚಿತ್ರಗಳನ್ನೊಳಗೊಂಡಂತಹ ಒಂದು ಪ್ರದರ್ಶನ ಅಂತ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ದರ್ಶನ, ನನ್ನ ಸಾಧನೆಯ ದರ್ಶನ, ನನ್ನ ಪ್ರೀತಿಯ ದರ್ಶನವನ್ನು ಮಾಡಿಸುವಂಥ ಒಂದು ಸಭಾಭವನ ನಿರ್ಮಾಣ ಮಾಡಿದ್ದೇವೆ. ಇಲ್ಲಿ ತಿಂಗಳಿಗೊಮ್ಮೆ ಒಂದು ಆಧ್ಯಾತ್ಮಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ. ನನ್ನ ಆರಾಧ್ಯ ದೈವ ಬಸವಣ್ಣ, ಆರಾಧ್ಯ ದೈವ ಶಿವಕುಮಾರ ಮಹಾಸ್ವಾಮಿಗಳನ್ನ ಸದಾ ಸ್ಮರಿಸಿಕೊಳ್ಳುವಂಥ ತಿಂಗಳಿಗೊಮ್ಮೆ ಒಂದು ಕಾರ್ಯಕ್ರಮ ಮಾಡುವಂಥ ತಾಣ ಇದು. ಇದಕ್ಕೆ ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ. ಸಂಪೂರ್ಣವಾಗಿ ಒಂದು ಮಹಡಿಯಲ್ಲಿ ಅವೇ ತುಂಬಿಕೊಂಡಿವೆ. ವಿಶೇಷವಾದ ಆಕರ್ಷಣೀಯವಾದ ವಿಚಾರಗಳು, ಜೊತೆಗೆ ಇವರು ಬಸವ ತತ್ವದ ಆಧಾರದ ಮೇಲೆ ಕೆಲಸ ಮಾಡುವಂಥ ವ್ಯಕ್ತಿಗಳು ಆಗಿರೋದ್ರಿಂದ ಎಲ್ಲವನ್ನು ಕೂಡ ಸಂರಕ್ಷಣೆ ಮಾಡಿ ಬಸವ ಧರ್ಮದ ಆಧಾರದ ಮೇಲೆ ಹಲವಾರು ವಚನ ಸಾಹಿತ್ಯಗಳನ್ನ, ಪುಸ್ತಕಗಳನ್ನ ರಚನೆ ಮಾಡಿರುವಂಥ ವಿಶೇಷವಾದ ವ್ಯಕ್ತಿ. ನೋಡಿ, ಇಲ್ಲೊಂದು ಅನುಭವ ಮಂಟಪ ಅಂತ ಇದೆ. ಈ ಅನುಭವ ಮಂಟಪದಲ್ಲಿ ಏನು ಅಂತ ಅಂದರೆ ಪ್ರತಿ ತಿಂಗಳಿಗೆ ಒಂದು ಬಾರಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ಇಲ್ಲಿ ಭಾಗವಹಿಸುವಂಥ ಎಲ್ಲರೂ ಕೂಡ ಒಂದೊಂದು ಸಮುದಾಯ, ಒಂದೊಂದು ಧರ್ಮ, ಇದೆಲ್ಲವನ್ನು ಒಂದು ಬಿಂಬಿಸುವಂಥ ಆ ಧರ್ಮದ ಪ್ರತಿನಿಧಿಗಳಾಗಿ ಭಾಗವಹಿಸ್ತಾರೆ. ಈ ವಿಶೇಷ ಒಂದು ಮನೆ ಇರೋದಂತೂ ಬೆಂಗಳೂರಲ್ಲಿ. ಇವರ ಸಾಧನೆಗೆ ನಮ್ಮ ಒಂದು ಮೆಚ್ಚುಗೆ ಇರಲೇಬೇಕು. ಯಾಕೆ ಅಂತಂದರೆ ಮನುಷ್ಯ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಆಸ್ತಿಗಳು, ಮಹಲಗಳು, ಸೈಟ್ಗಳು, ಭೂಮಿಗಳನ್ನ ಸಂಪಾದನೆ ಮಾಡುವುದು ಸಾಮಾನ್ಯ ವಿಚಾರ. ಆದರೆ ಇಂತಹ ವಿಚಾರಗಳನ್ನ ರಕ್ಷಣೆ ಮಾಡಿ ಅದನ್ನು 4 ಜನಕ್ಕೆ ತಿಳಿಸುವಂಥ ಕೆಲಸ ಮಾಡುವಂಥದ್ದು ತುಂಬ ವಿರಳ ವ್ಯಕ್ತಿಗಳು. ಬಂಧುಗಳೇ, ಹಾಗಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.